ಕಾಯ್ತಾ ಇದ್ದಂತಹ ಗ್ರಾಮ ಆಡಳಿತಾಧಿಕಾರಿ ನೇಮಕಾತಿಯನ್ನು ಕರ್ನಾಟಕ ಸರ್ಕಾರ ನಿನ್ನೆ ಅಧಿಸೂಚನೆಯನ್ನು ಹೊರಡಿಸಿದೆ. ಬಹಳ ಜನ ವೇಟ್ ಮಾಡ್ತಾಯಿದ್ರು. VAO ಅಂತ ಕರಿತೀವಿ, ವಿಲೇಜ್ ಅಡ್ಮಿನಿಸ್ಟ್ರೇಷನ್ ಆಫೀಸರ್ ಅಂತೇಳಿ ಕರಿತೀವಿ. ಈ ಹುದ್ದೆಗೆ ಕರ್ನಾಟಕ ಸರ್ಕಾರ ನಿನ್ನೆ ಅಧಿಸೂಚನೆಯನ್ನು ಹೊರಡಿಸಿದೆ. ಒಟ್ಟು 505 ಹುದ್ದೆಗಳಿಗೆ ಕಲ್ಯಾಣ ಕರ್ನಾಟಕವನ್ನು ಹೊರತುಪಡಿಸಿ ಕಲ್ಯಾಣೇತರ ಕರ್ನಾಟಕಕ್ಕೆ ಅಂದರೆ 505 ಪೋಸ್ಟ್ಗಳನ್ನು ನಾನ್ ಕಲ್ಯಾಣ ಕರ್ನಾಟಕಕ್ಕೆ ಅರ್ಜಿಯನ್ನು ಕರೆದಿದ್ದಾರೆ. ಆನ್ಲೈನ್ ಮುಖಾಂತರ ನೀವು ಅರ್ಜಿಯನ್ನು ಸಲ್ಲಿಸಬೇಕು. ಇದಕ್ಕೆ ಸಂಪೂರ್ಣವಾದಂಥ ಮಾಹಿತಿಯನ್ನು ಈ ವಿಡಿಯೋಲಿ ನೋಡೋಣ ಅಂತ ಏನೆಲ್ಲ ಸಿಗ್ತದೆ ಅಂತಾರೆ. ಏನಿದು ಇಲಾಖೆ, ಯಾವ ಇಲಾಖೆಗೆ ಸಂಬಂಧಪಟ್ಟಂದ್ರೆ ಕರ್ನಾಟಕ ಸರ್ಕಾರದ ಕಂದಾಯ ಇಲಾಖೆಗೆ ಸಂಬಂಧಪಟ್ಟಂಥ ಒಂದು ನೇಮಕಾತಿ ಆಗೈತಿ. ಹುದ್ದೆ ಹೆಸರಂದ್ರೆ ಗ್ರಾಮ ಆಡಳಿತ ಅಧಿಕಾರಿ, ಗ್ರೂಪ್ ಸಿಗೆ ಸಂಬಂಧಪಟ್ಟಿರ್ತದೆ. ಗ್ರೂಪ್ ಸಿ ಎಲ್ಲಿ ಬರ್ತದೆ, ಗ್ರೂಪ್ ಎ, ಗ್ರೂಪ್ ಬಿ ಅಂತೇನು ಕರಿತೀವಲ್ಲ, ಅದರಲ್ಲಿ VAO ಗ್ರೂಪ್ ಸಿಗೆ ಬರುವಂಥ ಒಂದು ಹುದ್ದೆ. ಒಟ್ಟು ಹುದ್ದೆಗಳ ಸಂಖ್ಯೆ ಅಂದ್ರೆ 505. ವಿವಿಧ ಜಿಲ್ಲೆಗಳಿಗೆ ವಿಂಗಡಣೆ ಮಾಡಿದ್ದಾರೆ. ಜಿಲ್ಲಾವಾರು ಪೋಸ್ಟ್ಗಳನ್ನು ವಿಂಗಡಣೆ ಮಾಡಿದ್ದಾರೆ. ಜಿಲ್ಲಾವಾರು ಅರ್ಜಿಯನ್ನು ಕರೆದಿದ್ದಾರೆ. ವೇತನ ಶ್ರೇಣಿ ಎಷ್ಟು ಅಂದ್ರೆ ಸ್ಟಾರ್ಟಿಂಗ್ ಬೇಸಿಕ್ 34,000ರಿಂದ ಪ್ರಾರಂಭವಾಗಿ 67,000ವರೆಗೆ ಈ ಪೇಮೆಂಟ್ ಹೆಚ್ಚಾಗುತ್ತಾ, ಇನ್ಕ್ರಿಮೆಂಟ್ ಹೆಚ್ಚಾಗುತ್ತಾ ಹೋಗುತ್ತಾ. ಅರ್ಜಿ ಸಲ್ಲಿಸೋಕ್ಕೆ ಕೇವಲ ಆನ್ಲೈನ್ ಮುಖಾಂತರ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಒಂದು ಜಿಲ್ಲೆಗೆ ಮಾತ್ರ ಅರ್ಜಿ ಸಲ್ಲಿಸಲು ಅವಕಾಶವಿರುತ್ತದೆ. ನೀವೇನು ಎಲ್ಲ ಜಿಲ್ಲೆಗೂ ಅರ್ಜಿಯನ್ನು ಸಲ್ಲಿಸೋಕ್ಕೆ ಅವಕಾಶ ಇರಲ್ಲ, ಕೇವಲ ಒಂದು ಜಿಲ್ಲೆಗೆ. ಎಷ್ಟು ಜಿಲ್ಲೆಗಳಲ್ಲಿ ಎಷ್ಟು ಪೋಸ್ಟ್ ಅದಾವ ಅಂತೇಳಿ ಮುಂದಿನ ತರಗತಿಯಲ್ಲಿ, ಮುಂದಿನ ವಿಡಿಯೋದಲ್ಲಿ ನೋಡೋಣ ಅಂತ, ಮುಂದಿನ ಸ್ಲೈಡ್ಸಲ್ಲಿ. ಒಟ್ಟು ಒಂದು ಜಿಲ್ಲೆಗೆ ಮಾತ್ರ ನೀವು, 2 ಜಿಲ್ಲೆಗೆ, ನಾವು ಬಿಜಾಪುರ ಜಿಲ್ಲೆಗೂ ಅರ್ಜಿ ಹಾಕ್ತೀನಿ ರೀ, ನಾವು ಬಾಗಲಕೋಟೆ ಜಿಲ್ಲೆಗೂ ಅರ್ಜಿ ಹಾಕ್ತೀನಿ ಅಂತ ಬರೋಂಗಿಲ್ಲ. ಕೇವಲ ಒಂದು ಜಿಲ್ಲೆಗೆ ಮಾತ್ರ ನೀವು ಅರ್ಜಿ ಸಲ್ಲಿಸೋಕೆ ಅವಕಾಶ ಇರ್ತೈತಿ. ಹಾಗಾದರೆ ಯಾವ ದಿನಾಂಕದವರೆಗೆ ನೀವು ಅರ್ಜಿಯನ್ನು ಸಲ್ಲಿಸೋಕೆ ಪ್ರಾರಂಭ ಮಾಡ್ಬೇಕಂದ್ರೆ, ಅರ್ಜಿಯನ್ನು ಸಲ್ಲಿಸೋಕೆ ಪ್ರಾರಂಭ ಇಂದಿನಿಂದ 11/7/2026 ಇಂದಿನಿಂದ ಆನ್ಲೈನ್ ಅರ್ಜಿಗೆ ಸಲ್ಲಿಕೆ ಪ್ರಾರಂಭ ಆಗುತ್ತೆ. ಕೊನೆಯ ದಿನಾಂಕ ಯಾವುದಪ್ಪ ಅಂದ್ರೆ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ 30/7/2026 30/7/2026 ಕೊನೆಯ ದಿನಾಂಕ. ಹಾಗೂ ಶುಲ್ಕ ಪಾವತಿಯ ಕೊನೆಯ ದಿನಾಂಕ 31/7/2026. ಅತಿ ಕಡಿಮೆ ಅವಧಿಯನ್ನು ಕೊಟ್ಟಿದ್ದಾನೆ. ಸ್ಪರ್ಧಾತ್ಮಕ ಪರೀಕ್ಷೆಗೆ ಪೇಪರ್ 1, ಪೇಪರ್ 2 ಎಕ್ಸಾಮನ್ನು ಕಂಡಕ್ಟ್ ಮಾಡ್ತೀವಿ ಅಂತ ಈಗಾಗಲೇ ನೀವು ಓಲ್ಡ್ ಕ್ವಶನ್ ಪೇಪರ್ ನೋಡ್ಬೋದು. KEದವ್ರು ನಡೆಸಿದಂಥ VA ಕ್ವಶನ್ ಪೇಪರ್ ಈಗ ಆಲ್ರೆಡಿ ನನ್ನ ಟೆಲಿಗ್ರಾಮ್ ಚಾನಲಲ್ಲಿ ಐತಿ. ಇದರ ಪರೀಕ್ಷೆ ಯಾವಾಗೈತೆ ಅಂದ್ರೆ 4/10/2026 ಇದಕ್ಕೆ ಸ್ಪರ್ಧಾತ್ಮಕ ಪರೀಕ್ಷೆ ನಡೆಸ್ತಾನೆ. ಕೇವಲ ನಿಮಗೆ ಉಳಿದ ಟೈಮ್ ಎಷ್ಟು ಅಂದರೆ 84 ದಿನ ಮಾತ್ರ. 84 ದಿನದಲ್ಲಿ ನೀವು KEಗೆ ಸಂಬಂಧಪಟ್ಟಂತಹ ಎಲ್ಲವನ್ನು ನೀವು ಸಿಲೆಬಸನ್ನು ಕಂಪ್ಲೀಟ್ ಮಾಡ್ಕೋಬೇಕು. ಡೇಟ್ ನೆನಪಿಡ್ರಿ, 11/7/2026 ಅರ್ಜಿ ಸಲ್ಲಿಕೆ ಪ್ರಾರಂಭ ಆಗಿ 30/7/2026 ಅರ್ಜಿ ಸಲ್ಲಿಕೆ ಕ್ಲೋಸ್ ಆಗುತ್ತೆ. ನೆಕ್ಸ್ಟ್, ವಯೋಮಿತಿ, ಶೈಕ್ಷಣಿಕ ಅರ್ಹತೆ ಏನು? ಅಭ್ಯರ್ಥಿಗಳು PUC ಅಥವಾ ಅದಕ್ಕೆ ತತ್ಸಮಾನ ವಿದ್ಯಾರ್ಥಿಯನ್ನು ಹೊಂದಿರಬೇಕು. PUC ಈಗ ಇದಕ್ಕೆ IT ಆದರೂ ನಡೀತೈತಿ, ಡಿಪ್ಲೊಮಾ ಆದರೂ ಈಗ ಅರ್ಜಿಯನ್ನು ಸಹ ನೀವು ಸಲ್ಲಿಸ್ಬೋದು. PUC ಮತ್ತು ಅದಕ್ಕೆ ಸಮಾನವಾದಂತಹ ಯಾವುದಕ್ಕೆ CBSE ಅಂತ ಕರಿತೀವಲ್ಲ, 12ನೇ ತರಗತಿ ಪಾಸ್ ಇರಬೇಕು. 3 ವರ್ಷದ ಡಿಪ್ಲೊಮಾ ವ್ಯಾಸಂಗ, ರಾಷ್ಟ್ರೀಯ ಮುಕ್ತ ಶಾಲೆ, ಓಪನ್ ಯೂನಿವರ್ಸಿಟಿಯಲ್ಲಿ ಮಾಡಿರ್ತಾರೆ PUC, ಅವರು ಸಹ ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಲು ಅರ್ಹರಾದರ. ಗರಿಷ್ಠ ವಯೋಮಿತಿ ಎಷ್ಟಪ್ಪ ಅಂದ್ರೆ ಕನಿಷ್ಠ 18 ವರ್ಷ, ಗರಿಷ್ಠ ಸಾಮಾನ್ಯ ವರ್ಗದವರಿಗೆ 40 ವರ್ಷ, 2A 2B ತಡೆದವರಿಗೆ 43 ವರ್ಷ, SC ST ಅವರಿಗೆ 45 ವರ್ಷಗಳ 5 ವರ್ಷಕ್ಕೆ ಸಡಲಿಕೆ ಒಳಗೊಂಡಿತ್ತು. ಇದು ಏನು ಇತ್ತೀಚೆಗೆ ಕರ್ನಾಟಕ ಸರ್ಕಾರ 5 ವರ್ಷಕ್ಕೆ ಸಡಲಿಕೆ ನೀಡುತ್ತಾ, ಆ ಸಡಲಿಕೆಯೊಂದಿಗೆ ಈ ವಯೋಮಿತಿಯನ್ನು ಹೆಚ್ಚಿಸಲಾಗಿತ್ತು. ನೆಕ್ಸ್ಟ್, ಶುಲ್ಕ ಎಷ್ಟೈತಿ, ಎಷ್ಟು DD ಕಟ್ಟಬೇಕ್ರಿ ಅಂತ ಕೇಳಿದಾಗ, GM 2A 2B ತಡೆದವರು 750 ಜೊತೆಗೆ ಶುಲ್ಕದ ಜೊತೆಗೆ 250 ಪ್ರಕ್ರಿಯೆ ಶುಲ್ಕವನ್ನು ಅಪ್ಲೈ ಮಾಡ್ತಾರೆ. ನೆಕ್ಸ್ಟ್, SC ST ಪ್ರವರ್ಗ 1 ಮಾಜಿ ಸೈನಿಕ ಮತ್ತು ತೃತೀಯಲಿಂಗಿಗಳಿಗೆ 500 ರೂಪಾಯಿ DD ಜೊತೆಗೆ ಶುಲ್ಕ ಪ್ರತಿನ ಸಹ ಇಲ್ಲಿ ಅಪ್ಲೈ ಮಾಡ್ತಾರೆ. ನೆಕ್ಸ್ಟ್, ವಿಶೇಷ ಚೇತನರಿಗೆ ಪ್ರಕ್ರಿಯೆ ಶುಲ್ಕ ಮಾತ್ರ ಎಷ್ಟು ಇರ್ತದೆ, 250 ರೂಪಾಯಿ ಇರ್ತದೆ. ನೆಕ್ಸ್ಟ್, ಪರೀಕ್ಷಾ ವಿಧಾನ ಹೆಂಗಂದ್ರೆ ನಿಮಗೆ ಈಗಾಗಲೇ OMR ಮುಖಾಂತರ, ಆಫ್ಲೈನ್ ಮುಖಾಂತರ ನಡೆಸ್ತಾರೆ. ಋಣಾತ್ಮಕ ಮೌಲ್ಯಮಾಪನ ಅಥವಾ 4/1 ಅಂದರೆ 0.25 ಕಟ್ ಆಗ್ತೈತಿ. ಅರ್ಹತಾ ಅಂಕಗಳು, ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕನಿಷ್ಠ 35 ಅಂಕಗಳನ್ನು ಕಡ್ಡಾಯವಾಗಿ ಪಡೀಲೇಬೇಕು. ಕಡ್ಡಾಯವಾಗಿ ಪೇಪರ್ 1, ಪೇಪರ್ 2 ಅಲ್ಲಿ ಕಡ್ಡಾಯವಾಗಿ 35% ನೀವು ಅಂಕಗಳನ್ನು ಪಡಲೇಬೇಕು. ಇನ್ನು ಕಡ್ಡಾಯ ಕನ್ನಡ ಪರೀಕ್ಷೆ 150 ಅಂಕಗಳಿಗೆ ಈ ಪರೀಕ್ಷೆ ಇರುತ್ತೆ. 150 ಅಂಕಗಳಿಗೆ ಈ ಪರೀಕ್ಷೆ ಇರ್ತದೆ. ಇದರಲ್ಲಿ ಕನಿಷ್ಠ 50 ಅಂಕಗಳನ್ನು ಪಡೆದಿರಲೇಬೇಕು. ಮತ್ತು SSLCಯಲ್ಲಿ ಕನ್ನಡ ಓದಿದವರಿಗೆ ಮಾತ್ರ. SSLC ಕನ್ನಡ ಓದದವರಿಗೆ ಮಾತ್ರ. ನೀವೇನು SSLCಯಲ್ಲಿ ಕನ್ನಡ ಓದಿದ್ರಂದ್ರೆ ಕಡ್ಡಾಯ ಕನ್ನಡ ಬರೆಯಂಗಿಲ್ಲ. PUCಯಲ್ಲಿ ಕನ್ನಡ ಓದಿದ್ರಂದ್ರೆ ಕಡ್ಡಾಯ ಕನ್ನಡ ಬರೆಯಂಗಿಲ್ಲ. SSLCಯಲ್ಲಿ ಮತ್ತು PUCಯಲ್ಲಿ ಕನ್ನಡ ಓದಿಲ್ಲ ಅಂದ್ರೆ ನೀವು ಕಡ್ಡಾಯ ಕನ್ನಡ ಪರೀಕ್ಷೆನ ಬರೀಬೇಕು. ಅದರಲ್ಲಿ 150 ಅಂಕಗಳಿಗೆ ಪರೀಕ್ಷೆ ಇರ್ತೈತಿ. ಅದರಲ್ಲಿ ನೀವು ಕನಿಷ್ಠ ಎಷ್ಟು ಪಡಿಬೇಕಂದ್ರೆ 50 ಅಂಕಗಳನ್ನು ನೀವು ಪಡಿಲೇಬೇಕು. 50 ಅಂಕಗಳನ್ನು ಪಡಿಲೇಬೇಕು. ಈ ರೀತಿಯಾಗಿ ವಿಲೇಜ್ ಅಕೌಂಟಿಗೆ ಸಂಬಂಧಪಟ್ಟಂತಹ ಕರ್ನಾಟಕ ಸರ್ಕಾರ ನಿನ್ನೆ ಅಧಿಸೂಚನೆಯನ್ನು ಹೊರಡಿಸಿದೆ. ಸಂಪೂರ್ಣ ಅಧಿಸೂಚನೆಯನ್ನು ನನ್ನ ಟೆಲಿಗ್ರಾಮ್ ಚಾನಲ್ನಲ್ಲಿ ಲಭ್ಯೈತಿ, ನೀವಲ್ಲಿ ನೋಡ್ಕೋಬೋದು. ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ನಿಮ್ಗೆ ಸಂಪೂರ್ಣವಾದ ಮಾಹಿತಿ ಅಲ್ಲಿ ಸಿಗ್ತೈತಿ.